ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತಿಳಿಸ್ಕೊಡುವಂಥ ವಿಷಯ ಏನಂದರೆ, ಓಂ ಶಕ್ತಿಗೆ ಯಾರು ಇರುಮುಡಿ ಸಲ್ಲಿಸೋದಕ್ಕೆ ಹೊರಟಿರ್ತೀರಾ ಅವರು ಯಾವ ರೀತಿಯಲ್ಲಿ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕು, ಅಂದರೆ ಏನೆಲ್ಲ ವಸ್ತುಗಳನ್ನು ನಾವು ತೊಗೊಂಡೋಗ್ಬೇಕಾಗುತ್ತೆ ಅನ್ನೋದನ್ನು ಇವತ್ತು ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು. ಯಾಕಂದರೆ ನಾನು ಕಂಪಲ್ಸರಿಯಾಗಿ 5 ವರ್ಷದಿಂದ ಏನೇನೆಲ್ಲ ತೊಗೊಂಡೋಗ್ತಾ ಇದ್ದೀನಿ. ಫಸ್ಟ್ ವರ್ಷ ಯಾರಿಗೂ ಅಷ್ಟು ಗೊತ್ತಾಗಲ್ಲ. ಆಮೇಲೆ ನಿಮಗೆ ಅವಶ್ಯಕತೆ ಏನಿರುತ್ತೆ ಅನ್ನೋದು ನಿಮಗೆ ನೆನ್ಪು ಮಾಡಿಕೊಂಡು ನೀವು ಪ್ಯಾಕಿಂಗ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳೋದನ್ನು ಬಿಟ್ಟು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕಿದ್ರೆ ನೀವು ಪ್ಯಾಕಿಂಗ್ ಮಾಡ್ಕೊಳ್ಳಿ. ಇವತ್ತು ನಾನು ಹೇಳ್ತಾ ಇರೋ ವಿಷಯ, ನಾನೇನೆಲ್ಲ ತೊಗೊಂಡೋಗ್ತೀನಿ, ಏನೆಲ್ಲ ಅವಶ್ಯಕತೆ ಆಗುತ್ತೆ ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಂಡು ಹೋಗ್ತೀನಿ. ನೀವು ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಇರುಮುಡಿ ಸಲ್ಲಿಸೋದಕ್ಕೆ ಹೋಗುವಾಗ ಅಷ್ಟೇ ಹೇಳ್ತಾ ಇರೋದು, ಅದಕ್ಕೆ ಮುಂಚೆ ಅಲ್ಲ. ನೀವು ಪ್ರಯಾಣ ಮಾಡ್ತೀರಲ್ವ, 2 ದಿನ 3 ದಿನ 4 ದಿನ, ಒಬ್ಬೊಬ್ರು ಒಂದೊಂದು ಥರ ಹೋಗ್ತಾರೆ, ಅಂದರೆ ಟ್ರಿಪ್ ಮಾಡಿರ್ತಾರೆ. ಅವ್ರಿಗೆಲ್ಲನೂ ಯಾವುದೆಲ್ಲ ಅವಶ್ಯಕತೆಗೆ ಬೀಳುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡಿದ್ರೆ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕೋ ವೀಡಿಯೋಸು. ಸುಮ್ಮನೆ ಕಮೆಂಟ್ ಮಾಡ್ತಾ ಇರ್ತೀರಾ, ಅದು ಹೇಳಿ ಇದು ಹೇಳಿ ಅಂತ. ನಾನು ಎಲ್ಲನೂ ಒಂದೊಂದಾಗಿ ಡೀಟೇಲಾಗಿ ಈ ದಿನಗಳಲ್ಲಿ ಎಲ್ಲನೂ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೆ ಮೇಲೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳಿ, ಅದನ್ನು ಸಹ ಕ್ಲೀನಾಗಿ ಹೇಳ್ಕೊಡ್ತೀನಿ. ಇವತ್ತು ಹೇಳ್ತಾ ಇರೋ ವಿಚಾರ ಕೂಡ ನನಗೊಬ್ಬರು ಕಮೆಂಟ್ ಮಾಡಿ ಕೇಳಿದ್ರು. ಅವ್ರದ್ದು 2-3 ದಿನದ ವೇಟಿಂಗಲ್ಲಿ ಇರ್ತಾರೆ. ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತಲೇ ಹೇಳ್ಕೊಡ್ತಾ ಇರೋದು. ಎಲ್ಲನೂ ನಾನು ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಲ್ಲಿ ನೀವು ಪ್ಯಾಕಿಂಗ್ ಮಾಡಿ ಇಟ್ಕೊಳ್ಳಿ. ಅವಶ್ಯಕತೆ ಇದ್ದಷ್ಟು ನಿಮಗೆ, ನಾನು ಹೇಳೋದನ್ನು ಬಿಟ್ಟು ನಿಮಗೆ ಅವಶ್ಯಕತೆ ಇದ್ದಲ್ಲಿ ಬೇರೆ ಎಲ್ಲನೂ ಎತ್ಕೊಳ್ಳಿ. ಸ್ನೇಹಿತರೆ, ಬ್ಯಾಗ್ ಪ್ಯಾಕಿಂಗ್ ಜೊತೆಗೆ ಬಹುಮುಖ್ಯವಾಗಿ ನಾನೊಂದು ವಿಷಯನ ಹೇಳ್ತೀನಿ. ಅದೇನಂದರೆ ಮುಡಿಪು ಕಾಸು. ನೀವೇನಾದರೂ ಈ 1 ವರ್ಷದಲ್ಲಿ, ಹೋದ ವರ್ಷ ನೀವು ಮಾಲೆನ ಸಲ್ಲಿಸಿರ್ತೀರ, ಅಲ್ಲಿಂದ ಇಲ್ಲಿವರೆಗೂ ನೀವು ತಾಯಿನ ನೆನೆಸ್ಕೊಂಡು ಪ್ರತಿನಿತ್ಯ 1 ರೂಪಾಯಿನ ಎತ್ತಿಟ್ರೆ ಅದು ತುಂಬ ಒಳ್ಳೆಯದು. ನಾವೆಲ್ಲ ಅದೇ ರೀತಿಯಲ್ಲಿ ಎತ್ತಿಡ್ತಾ ಇರೋದು. ನನಗೂ ಕೂಡ ನನ್ನ ಸ್ನೇಹಿತೆ ಒಬ್ಬಳು ಸಜೆಷನ್ ಮಾಡಿದ್ದು, ಪ್ರತಿನಿತ್ಯ ನಾವು ಬಳಸೋ ಅಂದರೆ 100 ಸಾವಿರಾರು ರೂಪಾಯಿನ ನಾವು ಖರ್ಚು ಮಾಡ್ತೀವಿ. ಒಂದು ದಿನಕ್ಕೆ 1 ರೂಪಾಯಿ ಅಂತ ನಾವು ದೇವರಿಗೆ ಎತ್ತಿಡ್ಬೋದು. ಅಥವಾ ಹೋಗೋ ಟೈಮಲ್ಲಿ 365 ದಿನಕ್ಕೆ 365 ರೂಪಾಯಿಗಳನ್ನ ನಾವು ಹುಂಡಿನಲ್ಲಿ ಹಾಕ್ಬೋದು. ಅದು ನಮ್ಮಿಷ್ಟ. ಎಲ್ಲರೂ ಇದೇ ರೀತಿ ಮಾಡಿ ಅಂತ ಹೇಳ್ತಾ ಇಲ್ಲ. ಅಥವಾ ಒಬ್ಬೊಬ್ರು ತುಂಬಾ ಏನಾದರೂ ಕಷ್ಟ ಇದ್ದಾಗ ತಾಯಿನ ನೆನೆಸ್ಕೊಂಡು 11 ರೂಪಾಯಿ 21 ರೂಪಾಯಿ ಆ ರೀತಿಯಲ್ಲಿ ಎತ್ತಿಡ್ತಾರೆ ತುಂಬಾ ಜನ. ಅದನ್ನ ಹೇಳ್ತಾ ಇದ್ದೀನಿ. ಅಥವಾ ಯಾರಾದರೂ ಓಕೆ, ಅಕ್ಕಪಕ್ಕ ಮನೆಯವರು ನೀವು ಓಂ ಶಕ್ತಿಗೆ ಹೋಗ್ತಾ ಇದ್ದೀರಾ, ನನ್ನ ಕಡೆಯಿಂದ ಇದನ್ನ ಕಾಣಿಕೆಗೆ ಹಾಕಿ ಅಂತ ಕಾಸನ್ನ ಕೊಟ್ಟಿರ್ತಾರೆ. ಆ ಕಾಸು, ಈ ರೀತಿಯಲ್ಲಿ ತುಂಬಾ ಕಾಸುಗಳಿರುತ್ತೆ ಮನೆಯಲ್ಲಿ ದೇವರಿಗಂತ ಎತ್ತಿಟ್ಟಿರುವಂಥದ್ದು. ಅದನ್ನ ಮೊದಲಿಗೆ ಎತ್ತಿಟ್ಕೊಂಡ್ಬಿಡಿ ಬ್ಯಾಗಲ್ಲಿ. ಅದನ್ನು ಇರುಮುಡಿ ಬ್ಯಾಗಲ್ಲಿ ಹಾಕೋದಕ್ಕೆ ಆಗಲ್ಲ. ಯಾಕಂದರೆ ಇರುಮುಡಿ ನಿಮ್ಮದು ಪೂಜಾ ಮಂಡಳಿಯಲ್ಲಿ ಇರೋದ್ರಿಂದ ನೀವು ಮನೆಯಲ್ಲಿ ಯಾವುದಾದ್ರೂ ಈ ಟ್ರಾವೆಲ್ ಮಾಡುವಾಗ ಪರ್ಸು ಅಥವಾ ಸೈಡ್ ಬ್ಯಾಗ್ಗಳನ್ನ ಯೂಸ್ ಮಾಡ್ತೀರಲ್ವ, ಅದರಲ್ಲಿ ಆ ಕಾಸನ್ನ ಮೊದಲಿಗೆ ಎತ್ತಿಟ್ಕೊಂಡ್ಬಿಡಿ. ಅದು ತುಂಬ ಮುಖ್ಯವಾಗಿ ಬೇಕಾಗಿರೋದು. ಯಾಕಂದರೆ ಈ ವರ್ಷ ಹೋಗಿ ಬಂದರೆ ಮತ್ತೆ ನೀವು ಮುಂದಿನ ವರ್ಷನೇ ಹೋಗೋದು. ಅಲ್ಲಿ ತನಕನೂ ಆ ಕಾಸು ಸುಮ್ಮನೆ ಮನೇಲಿ ಇರೋದು ಬೇಡ. ಹಾಗೆ ಇರುಮುಡಿ ಬ್ಯಾಗಲ್ಲಿ ನಾನು ಹೋದ ವರ್ಷ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಇರುಮುಡಿ ಬ್ಯಾಗ್ನ ಖಾಲಿ ಇಡಬಾರ್ದು ಅಂತ. ಅದರಲ್ಲಿ 21 ರೂಪಾಯಿ ಅಥವಾ 25 ರೂಪಾಯಿ ಅಥವಾ 11 ರೂಪಾಯಿ ಈ ಥರ ಏನಾದರೂ ಒಂದು ಸ್ವಲ್ಪ ಕಾಸನ್ನ ಇಟ್ಬಿಟ್ಟು ಇಡಿ ಅಂತ ಹೇಳಿದ್ದೆ, ಅರಿಶಿನ ಕುಂಕುಮ ಜೊತೆಗೆ. ಅದೇ ರೀತಿಯಲ್ಲಿ ಆ ಕಾಸನ್ನು ಸಹ ಎತ್ಕೊಳ್ಳಿ ಸ್ನೇಹಿತರೆ. ಅದನ್ನು ಕೂಡ ದೇವರ ಹುಂಡಿನಲ್ಲಿ ಸೇರ್ಬೇಕಾಗಿರುವಂಥದ್ದು. ಹೋದ ವರ್ಷ ಎತ್ತಿಟ್ಟಿದ್ರಂದ್ರೆ ಅದನ್ನು ಈ ವರ್ಷ ತಗೊಂಡೋಗಿ ಹುಂಡಿನಲ್ಲಿ ಹಾಕಬೇಕಾಗತ್ತೆ. ಆ ಕಾಸನ್ನ ಮೊದಲಿಗೆ ಎತ್ತಿಟ್ಕೊಂಡ್ಬಿಡಿ. ನೆಕ್ಸ್ಟು ಬ್ಯಾಗ್ ವಿಷಯ ಅಂತ ಬಂದರೆ, ನೀವು ಎಷ್ಟು ದಿನ ಟ್ರಿಪ್ ಮಾಡ್ತೀರಲ್ವ ಅಷ್ಟು ಬಟ್ಟೆನ ಹಿಡಿಯೋಷ್ಟು ದೊಡ್ಡ ಬ್ಯಾಗ್ನ ಎತ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಒದ್ದೆ ಬಟ್ಟೆಗಳನ್ನ ಎತ್ತಿಟ್ಕೊಳ್ಳೋಕ್ಕೆ ಅಥವಾ ಕವರ್ಗಳನ್ನ ಎತ್ತಿಟ್ಕೊಳ್ಳೋಕ್ಕೆ ಅಥವಾ ನೀವು ಅಲ್ಲಿ ಏನಾದರೂ ಶಾಪಿಂಗ್ ಮಾಡಿದ್ರೆ ಎತ್ತಿಟ್ಕೊಳ್ಳೋಕ್ಕೆ ಸ್ವಲ್ಪ ದೊಡ್ಡದಾಗಿದ್ದರೆ ತುಂಬ ಒಳ್ಳೆಯದು. ಬ್ಯಾಗ್ ಆಯಿತು. ಇವಾಗ ನೆಕ್ಸ್ಟ್ ಬಟ್ಟೆನೂ ಸಹ ಸ್ನೇಹಿತರೆ ರೆಡ್ ಕಲರ್ ಬಟ್ಟೆನೇ ತೊಗೋಬೇಕು, ಅಂದರೆ ಕೆಂಪು ವಸ್ತ್ರನೇ ತೊಗೋಬೇಕು. ನೀವು ಶಕ್ತಿಗಳಾಗಿದ್ದರೆ ಕೆಂಪು ವಸ್ತ್ರ, ನೀವು ಗುರುಶಕ್ತಿಗಳಾಗಿದ್ದರೆ ಹಳದಿ ಬಣ್ಣದ ವಸ್ತ್ರ. 9 ವರ್ಷ ಮಾಲೆ ಹಾಕಿರೋರು ಶಕ್ತಿಗಳು, 9ನೇ ವರ್ಷ ಬಿಟ್ಟು 10ನೇ ವರ್ಷಕ್ಕೆ ಯಾರು ಮಾಲೆ ಹಾಕ್ತಾರಲ್ಲ ಅವರು ಗುರುಶಕ್ತಿಗಳು. ಆ ರೀತಿಯಲ್ಲಿ ನೀವು ಬಟ್ಟೆನ ಎತ್ಕೋಬೇಕಾಗುತ್ತೆ. ನೀವು ಹಳದಿ ಬಟ್ಟೆ ಯೂಸ್ ಮಾಡೋದಿದ್ರೆ ಹಳದಿ ಕಲರ್ ಬಟ್ಟೆನ ತಗೊಳ್ಳಿ, ಅಂದರೆ ಯೆಲ್ಲೋ ಕಲರ್ ಬಟ್ಟೆನ ತಗೊಳ್ಳಿ. ಕೆಂಪು ಬಟ್ಟೆ ಆದರೆ ಕೆಂಪು ಬಟ್ಟೆಗಳನ್ನ ತಗೊಳ್ಳಿ. ಎಲ್ಲನೂ ಸಹ ಸೆಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಒಂದೊಂದು ದಿನಕ್ಕೆ ಒಂದೊಂದು ಸೆಟ್, ಅಂದರೆ ಡ್ರೆಸ್ ಹಾಕೋರಾದರೆ ಟಾಪು ಬಾಟಮು ಪ್ಲಸ್ ದುಪ್ಪಟ ಈ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಳಿ. ಸ್ಯಾರಿ ಕಟ್ಟೋರಾದರೆ ಸ್ಯಾರಿ, ಪೆಟಿಕೋಟು, ಬ್ಲೌಸು ಅದೆಲ್ಲನೂ ಒಂದು ಸೆಟ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನರ್ಸ್ ಕೂಡ, ಅದು ಲೇಡೀಸ್ ಇರಲಿ ಜೆಂಟ್ಸ್ ಇರಲಿ, ಇನ್ನರ್ಸ್ ಕೂಡ ಅದನ್ನು ಸಪ್ರೇಟಾಗಿ ನೀವು ಒಂದೊಂದು ದಿನಕ್ಕೆ ಒಂದೊಂದು ಸೆಟ್ನ ಮಾಡಿ ಇಟ್ಕೊಳ್ಳಿ. ಎಷ್ಟು ದಿನ ಹೋಗ್ತೀರಾ ಅಷ್ಟು ದಿನಕ್ಕೂ ಅಷ್ಟು ಸೆಟ್ನ ಮಾಡಿ ಇಟ್ಕೊಳ್ಳಿ. ಇವತ್ತು ಹಾಕಿದ್ದನ್ನು ನಾಳೆ ವಾಶ್ ಮಾಡಿ ಹಾಕಿ ನಾಡಿದ್ದು ಹಾಕ್ತೀರಂದರೆ ಆಗಲ್ಲ ಸ್ನೇಹಿತರೆ. ಯಾಕಂದರೆ
ನಾವು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಹಗಲು ರಾತ್ರಿ ಟ್ರಾವೆಲಿಂಗಲ್ಲಿ ಇರ್ತೀವಿ, ಅದನ್ನು ಒಣಗಿಸಿ ಇಟ್ಕೊಳ್ಳೋಕ್ಕೆಲ್ಲ ನಮಗೆ ಟೈಮ್ ಇರೋದಿಲ್ಲ. ನೀವು ಸ್ನಾನಕ್ಕಿಂತ ಮುಂಚೆ ಅದನ್ನು ಒದ್ದೆ ಮಾಡೋದಕ್ಕಿಂತ ಬೆಟ್ರು ಹಾಗೆ ಡ್ರೈಯೇ ಎತ್ತಿಬಿಟ್ಟು ಒಂದು ಕವರ್ನ ಇಟ್ಕೊಂಡು ಕವರಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋದು ಬೆಟರು. ಮನೆಗೆ ಬಂದು ನೀವು ವಾಶ್ ಮಾಡ್ಕೋಬೋದು. ಸೊ ಹಾಗಾಗಿ ನೀವು 5 ದಿನಕ್ಕೆ ಹೋಗ್ತೀರಾ ಅಂದರೆ 5 ದಿನಕ್ಕೂ ಆಗುವಷ್ಟು 5 ಸೆಟ್ ಬಟ್ಟೆನ ಎತ್ತಿಟ್ಕೊಳ್ಳಿ. ಅಂದರೆ 4 ದಿನ ಹೋಗೋರು 4 ದಿನ ನಾಲ್ಕು ಸೆಟ್ ಆ ಥರ ಎತ್ತಿಟ್ಕೊಳ್ಳಿ. ಜೊತೆಗೆ ನೀವು ಏನು ತಗೋಬೇಕು, ಹಾಕೊಳ್ಳೋಕ್ಕೆ ಬಟ್ಟೆ ಜೊತೆಗೆ 2 ಟವಲ್ಲು. ನೀವು 2 ದಿನ ಹೋಗ್ತೀರಾ ಅಂದರೆ 1 ಟವಲ್ ತಗೊಳ್ಳಿ. 3 ದಿನ 4 ದಿನ ಹೋಗ್ತೀರಾ ಅಂದರೆ ಕಂಪಲ್ಸರಿಯಾಗಿ 2 ಟವಲ್ ಅಂದರೆ ನೀವು ಸ್ನಾನ ಮಾಡಿದ್ಮೇಲೆ ವಾಶ್ ಅಂದರೆ ಒರೆಸ್ಕೊಳ್ಳೋಕ್ಕೆ, ತಲೆ ಒರೆಸ್ಕೊಳ್ಳೋಕ್ಕೆ, ಪ್ರತಿದಿನ ತಲೆ ಸ್ನಾನ ಮಾಡಬೇಕಾಗುತ್ತೆ, ತಲೆ ಒರೆಸ್ಕೊಳ್ಳೋಕ್ಕೆ, ಮೈ ಒರೆಸ್ಕೊಳ್ಳೋಕ್ಕೆ, ಅದಕ್ಕೆ ಸಪ್ರೇಟಾಗಿ 2 ಟವಲ್ನ ಎತ್ತಿಟ್ಕೊಳ್ಳಿ. ಜೊತೆಗೆ ಜಾಕೆಟು ಅಥವಾ ಸ್ವೆಟರು, ಅದು ಕೂಡ ರೆಡ್ ಬಣ್ಣದ್ದೇ ಇದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕಪ್ಪು ಅದೆಲ್ಲ ಯೂಸ್ ಮಾಡಬೇಡಿ. ಬೇರೆ ಬಣ್ಣ ಬೇಕಿದ್ರೆ ಯೂಸ್ ಮಾಡಿ, ಬಿಳಿ ಬಣ್ಣ ಅಥವಾ ಹಳದಿ ಬಣ್ಣ ಯೂಸ್ ಮಾಡ್ಬೋದು. ಕಪ್ಪು ಬಣ್ಣ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ, ಜಾಕೆಟ್ ಅದೆಲ್ಲನೂ. ಅದೇ ರೀತಿಯಲ್ಲಿ ಜಾಕೆಟು ಅಥವಾ ಸ್ವೆಟರು ತಗೊಳ್ಳಿ. ಹಾಗೆ ಮಫ್ಲರ್ ಬೇಕಿದ್ರೆ, ಇವಾಗಂತೂ ತಮಿಳ್ನಾಡು ಕಡೆ ತುಂಬಾ ಮಳೆ ಇರೋದ್ರಿಂದ ಚಳಿ ಇರುತ್ತೆ. ಸ್ವೆಟರು, ಮಫ್ಲರು ಜೊತೆಗೆ ಒಂದು ಶಾಲು ಏನಾದರೂ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಚಳಿ ಅನ್ಸುತ್ತೆ ಚಳಿ ಇರಲ್ಲ ಅಂತ, ಬಟ್ ಬಸ್ಸಲ್ಲಿ ಹೋಗ್ತಾ ಇರುವಾಗ ಗಾಳಿ ಇರೋದ್ರಿಂದ ತುಂಬ ಚಳಿ ಇರುತ್ತೆ. ಇದೆಲ್ಲನೂ ನೀವು ಸೆಟ್ಟಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಜೊತೆಗೆ ಸ್ನೇಹಿತರೆ ಸಾಕ್ಸು, ಯಾಕಂದರೆ ನೀವು ಎಷ್ಟೇ ಒದಿಸ್ಕೊಂಡ್ರೂ ನಿಮಗೆ ಕಾಲಿಂದ ಚಳಿ ಬರೋದು ಜಾಸ್ತಿ. ನಾವು ಯಾಕಂದರೆ ಬಸ್ಸಲ್ಲಿ ಮಲ್ಕೊಂಡು ಹೋಗಲ್ಲ, ಕೂತ್ಕೊಂಡು ಹೋಗೋದ್ರಿಂದ ಕಾಲಿಂದ ಚಳಿ ಹತ್ತದೆ. ಸಾಕ್ಸ್ ಹಾಕಿದ್ರೆ ನಿಮ್ಗೆ ಅದೇನು ಅನ್ಸಲ್ಲ. ಕಿವಿಗೆ ಒಂದು ಮಫ್ಲರ್ ಕಟ್ಬಿಟ್ಟು ನೀವು ಒಂದು ಸಾಕ್ಸ್ ಹಾಕೊಂಡಿದ್ದೀರಾ ಅಂದರೆ ಟ್ರಾವೆಲ್ ಮಾಡುವಾಗ ಮಾತ್ರ ಸಾಕ್ಸ್ ಹಾಕಿ ಸ್ನೇಹಿತರೆ, ನಡೆಯುವಾಗ ಹಾಕಬೇಡಿ. ಅಷ್ಟು ವಯಸ್ಸಾಗಿರೋರಾದರೆ ಸಾಕ್ಸ್ನ ಯೂಸ್ ಮಾಡ್ತಾರೆ, ಆದರೆ ತುಂಬ ಯಂಗಿರೋರೆಲ್ಲ ಸಾಕ್ಸ್ನ ಯೂಸ್ ಮಾಡಬೇಡಿ. ತಾಯಿಗೆ ನೀವು ಎಷ್ಟು ಭಕ್ತಿಯಿಂದ ಮಾಡ್ತೀರೋ ಅಷ್ಟು ಒಳ್ಳೆಯದು. ಸುಮ್ಮನೆ ಫ್ಯಾಷನ್ ಅಥವಾ ಶೋಕಿ ಅಂತಾರಲ್ಲ, ಆ ಥರ ಮಾಡ್ಕೊಂಡು ಹೋಗಬೇಡಿ. ನಾನು ಹೇಳ್ತಾ ಇರೋದು, ನೀವು ಕೂತ್ಕೊಂಡು ಟ್ರಾವೆಲ್ ಮಾಡುವಾಗ ಚಳಿಗೆ ಸಾಕ್ಸ್ನ ತಗೊಳ್ಳಿ ಅಷ್ಟೇ. ಸಾಕ್ಸು, ಮಫ್ಲರು, ಸ್ವೆಟರು, ಡ್ರೆಸ್ಸು ಇದಿಷ್ಟು ನೀವು ಕಂಪಲ್ಸರಿಯಾಗಿ ಸೆಟ್ ಮಾಡಿ ಇಟ್ಕೊಳ್ಳಿ. ಅದು ತುಂಬ ಮುಖ್ಯವಾಗಿ ಬೇಕಾಗಿರೋದು. ನೆಕ್ಸ್ಟ್ ಏನು ಬೇಕು ಅಂದರೆ ಸ್ನಾನಕ್ಕೆ ಸ್ನೇಹಿತರೆ, ನೀವು ಸಪ್ರೇಟಾಗಿ ಒಂದು ಪೌಚ್ನ ಮಾಡಿಟ್ಕೊಳ್ಳಿ. ಒಂದು ಪೌಚು ಸ್ನಾನದ್ದು, ಒಂದು ಪೌಚು ನಿಮಗೆ ಮೇಕಪ್ದು. ಮೇಕಪ್ ಅಂದರೆ ಓವರ್ ಲಿಪ್ಸ್ಟಿಕ್ಕು ಅದು ಇದಲ್ಲ, ನಾನು ಹೇಳ್ತಾ ಇರೋವಂಥದ್ದು ಬೊಟ್ಟು, ಕ್ಲಿಪ್ಪು, ಜೊತೆಗೆ ಬಾಚಣಿಗೆ, ಹಾಗೆ ಅರಿಶಿನ, ಮುಖಕ್ಕೆ ಹಚ್ಚುವಂಥ ಅರಿಶಿನ. ನೀವು ಮೇಕಪ್ ಬಾಕ್ಸ್ ಅಂತ ಹೇಳಿದ ತಕ್ಷಣ ಎಲ್ಲನೂ ಎತ್ಕೊಂಡು ಹೋಗಬೇಡಿ. ಬಹುಮುಖ್ಯವಾಗಿ ಬೇಕಾಗಿರೋದು, ನೀವೇನಾದರೂ ಕ್ರೀಮ್ ಹಚ್ತೀರಾ ಅಂದರೆ ಯಾವುದಾದ್ರೂ ಒಂದು ಕ್ರೀಮ್ ತೊಗೊಳ್ಳಿ. ತುಂಬ ಓವರ್ ಆಗಬೇಡ, ಸಿಂಪಲ್ ಆಗಿ ಯಾವುದಾದ್ರು ಒಂದು ಕ್ರೀಮ್ ತೊಗೊಳ್ಳಿ. ಜೊತೆಗೆ ಅರಿಶಿನ, ಮುಖಕ್ಕೆ ಹಚ್ಚುವಂಥ ಅರಿಶಿನ. ಮಾಲೆ ಎಷ್ಟು ದಿನ ಇರುತ್ತೋ ನಿಮ್ಮ ಮೈಯಲ್ಲಿ ಅಷ್ಟು ದಿನ ನೀವು ಅರಿಶಿನ ಹಚ್ಚಲೇಬೇಕು. ಮುಖಕ್ಕೆ, ಕೈಗೆ, ಕಾಲಿಗೆ ನೀವು ಅರಿಶಿನ ಹಚ್ಚಲೇಬೇಕಾಗತ್ತೆ. ಅರಿಶಿನ ಬೇಕು, ಕ್ರೀಮ್ ಬೇಕು, ಜೊತೆಗೆ ಬೊಟ್ಟು, ಹಣೆ ಬೊಟ್ಟು ಬೇಕು. ನೀವು ಸಿಂಧೂರ ಇಡೋದಿದ್ರೆ, ಮದುವೆ ಆಗಿರೋರಾದರೆ ಸಿಂಧೂರನ ಇಟ್ಕೊಳ್ಳಿ. ಜೊತೆಗೆ ಬಾಚಣಿಗೆ, ಇದಿಷ್ಟು ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಎಕ್ಸ್ಟ್ರಾ ಯಾರಾದರೂ ಕಾಜಲ್ ಹಾಕ್ತೀರಾ ಅಂದರೆ ಅದನ್ನು ಇಟ್ಕೊಳ್ಳಿ, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು, ನಾನು ಅದನ್ನು ಹೇಳಲ್ಲ. ಬೇಕೇ ಬೇಕು ನನಗೆ ಕಾಜಲು, ಇಲ್ಲ ಅಂದರೆ ಕಣ್ಣೂರಿ ಬರುತ್ತೆ ಅನ್ನೋರು ಅದನ್ನು ಯೂಸ್ ಮಾಡ್ಬೋದು. ಬಾಚಣಿಗೆ, ಕಾಜಲ್ಲು, ಕ್ರೀಮು, ಅರಿಶಿನ, ಬೊಟ್ಟು, ಇದು 5 ಐಟಮು ನಿಮ್ಮದು ಮೇಕಪ್ ಅಂತ ಒಂದು ಸಪ್ರೇಟ್ ಪೌಚ್ ಇಟ್ಕೊಂಬಿಡಿ. ಅಲ್ಲಿ ಹೋಗಿ ಯಾರನ್ನೂ ಕೇಳೋ ಅವಶ್ಯಕತೆ ಇರಲ್ಲ. ಜೊತೆಗೆ ಚಿಕ್ಕದಾಗಿರೋ ಒಂದು ಕನ್ನಡಿನ ಇಟ್ಕೊಳ್ಳಿ. ಅಲ್ಲಿ ಹೋಗಿ ನೀವು ಯಾರನ್ನೂ ಕೇಳೋ ಅವಶ್ಯಕತೆ ಇರಲ್ಲ. ನೀವು ಸ್ನಾನ ಮಾಡಿದ್ರ, ನೀವು ರೆಡಿ ಆದ್ರ ಬೇಗ ಆಗಬೇಕಾಗತ್ತೆ. ಯಾಕಂದರೆ ತುಂಬ ಜನ ಇರ್ತಾರೆ, ಇಲ್ಲಿಂದ ಇನ್ನೊಂದು ಕಡೆ ಹೋಗಬೇಕಾಗಿರುತ್ತೆ, ತುಂಬ ಫಾಸ್ಟಾಗಿ ಆಗಬೇಕು, ಇನ್ನೊಬ್ರಿಗೋಸ್ಕರ ಕಾಯೋ ಟೈಮ್ ಇರಲ್ಲ. ನಿಮ್ಮದನ್ನು ನೀವು ಸಪ್ರೇಟಾಗಿ ಇಟ್ಕೊಳ್ಳಿ. ಒಂದು ಪೌಚಲ್ಲಿ ಕನ್ನಡಿ, ಬಾಚಣಿಗೆ, ಕ್ರೀಮು, ಅರಿಶಿನ, ಬೊಟ್ಟು, ಬೇಕಿದ್ರೆ ಕಾಜಲು, ಇಷ್ಟನ್ನ ಎತ್ತಿಟ್ಕೊಳ್ಳಿ. ಇದಿಷ್ಟು ಮೇಕಪ್ ಆಯಿತು. ಸ್ನಾನದ್ದು ಸ್ವಲ್ಪ ಹಿಂದೆ ಮುಂದೆ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸ್ನಾನ ಅಲ್ವಾ, ಸ್ನಾನದ ಪೌಚ್ ಅಂತ ಬಂದರೆ ಸೋಪು, ಶಾಂಪು, ಜೊತೆಗೆ ಬ್ರಷು ಮತ್ತು ಟೂತ್ಪೇಸ್ಟು, ಬ್ರಷು, ಸೋಪು, ಶಾಂಪು, ಇದಿಷ್ಟು ನೀವುಗಳು ಸಪ್ರೇಟಾಗಿ ಇಟ್ಕೊಂಡ್ರೆ ತುಂಬ ಉತ್ತಮ. ಜೊತೆಗೆ ಚಿಕ್ಕದಾಗಿರುವಂಥ 1-2 ಕವರ್ಗಳು, ಯಾಕಂದರೆ ಅಲ್ಲಿ ಇನ್ನರ್ಸ್ ಎಲ್ಲನೂ ನೀವು ವಾಶ್ ಮಾಡಿ ಒಣಗಕ್ಕೆ ಹಾಕೋಕ್ಕೆ ನಿಮಗೆ ಆಗಲ್ಲ. ನಾನು ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ತುಂಬ ಜನಕ್ಕೆ ಈ ವಿಷಯಗಳು ಗೊತ್ತಿರಲ್ಲ. ಅಂದರೆ ಬಿಡಿ, ಅಂದರೆ ಅದು ಆ ಕ್ಷಣಕ್ಕೆ ಅವರಿಗೆ ತೋಚಿರಲ್ಲ, ಹೋಗಿರ್ತಾರೆ. ಅಲ್ಲೋದ್ಮೇಲೆ ಅಯ್ಯೋ ಈ ಥರ ಆಗೋಯ್ತು, ಒದ್ದೆಯನ್ನೇ ಹಾಕೊಂಡ್ಬಿಟ್ಟೆ, ಒದ್ದೆನೇ ಬ್ಯಾಗಲ್ಲೇ ಇಟ್ಬಿಟ್ಟೆ, ಸ್ಮೆಲ್ ಬಂದ್ಬಿಡುತ್ತೆ, ಆ ಥರ ಎಲ್ಲ ಬೇಡ. ಸಪ್ರೇಟಾಗಿ ಒಂದು 5-6 ಪ್ಲಾಸ್ಟಿಕ್ ಕವರ್ನ ಇಟ್ಕೊಳ್ಳಿ. ಒದ್ದೆ ಬಟ್ಟೆಗಳು ಹಾಕೋದಕ್ಕೆ, ಟವಲ್ ಹಾಕೋದಕ್ಕೆ, ಅಥವಾ ಈ ಥರ ಇನ್ನರ್ಸ್ಗಳು ಹಾಕೋದಕ್ಕೆ ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ. ಈ ರೀತಿಯಲ್ಲಿ ಈ ಸ್ನಾನದ ಪೌಚಲ್ಲಿ ಇದೆಲ್ಲನೂ ಇಟ್ಕೊಳ್ಳಿ. ಸೋಪು, ಶಾಂಪು, ಬ್ರಷು, ಟೂತ್ಪೇಸ್ಟು, ಎಕ್ಸ್ಟ್ರಾ ಕವರ್ಸ್ ಈ ಥರ ಇಟ್ಕೊಳ್ಳಿ.
ಇನ್ನೊಂದು ಸ್ನೇಹಿತರೆ, ಯಾರಿಗಾದ್ರೂ ಪೀರಿಯಡ್ಸ್ ಆಗೋ ಡೌಟ್ಸ್ ಇದ್ರೆ ಎಕ್ಸ್ಟ್ರಾ ಒಂದು ಅಂದರೆ ಇದು ಸ್ಟೇ ಫ್ರೀ ಅಥವಾ ವಿಸ್ಪರ್ ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನು ಕೂಡ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಟ್ರಾವೆಲಿಂಗಲ್ಲಿ ಇರೋದ್ರಿಂದ ಎಲ್ಲ ಕಡೆ ನಿಲ್ಲಿಸಿ ಅದೆಲ್ಲ ಬೈ ಮಾಡೋದಕ್ಕೆ ಆಗಲ್ಲ. ಸಾಮಾನ್ಯವಾಗಿ ತಮಿಳ್ನಾಡು ಕಡೆ ಅದೆಲ್ಲ ತುಂಬ ರೇರು ಅನ್ಕೋತೀನಿ. ನನಗೂ ಒಂದೆರಡು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೋಸ್ಕರ ನೀವು ಒಂದು ವಿಸ್ಪರೋ ಅಥವಾ ಸ್ಟೇ ಫ್ರೀನೋ ಎತ್ತಿಟ್ಕೊಂಡ್ರೆ ತುಂಬ ಒಳ್ಳೆಯದು. ತುಂಬ ದೂರ ಇದೆ ಅಂದ್ಕೊಂಡು ಕೇರ್ಲೆಸ್ ಆಗಿಬಿಡಿ. ಯಾಕಂದರೆ ಟ್ರಾವೆಲಿಂಗಲ್ಲಿ ಇರೋದ್ರಿಂದ ತುಂಬ ಬೇಗ ಆಗೋ ಚಾನ್ಸಸ್ಸು ಇರುತ್ತೆ. ಮಾಲೆ ಹಾಕಿದಾಗ ಡೇಟ್ ಹಾಕ್ತಾರಂದರೆ ಹಾಕ್ತಾರೆ, ಅದೆಲ್ಲ ಕಾಮನ್ನು. ಅದಕ್ಕೆಲ್ಲನೂ ತಾಯಿದೆ ಯಾವುದೇ ಅಡೆತಡೆ ಇಲ್ಲ. ಅದೆಲ್ಲ ಆದ್ರೂ ಏನು ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾನು ಇದನ್ನು ಬ್ಯಾಗ್ ಪ್ಯಾಕಿಂಗಲ್ಲಿ ಹೇಳ್ತಾ ಇರೋದು. ಇದಿಷ್ಟನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ಎಕ್ಸ್ಟ್ರಾ ಒಂದೆರಡು ಕವರ್ಗಳನ್ನ ಇಟ್ಕೊಳ್ಳಿ, ಒದ್ದೆ ಬಟ್ಟೆಗಳನ್ನು ಹಾಕೋದಕ್ಕೆ ಅಥವಾ ಏನೇ ಒಂದು ಒದ್ದೆ ಆಗಿರೋ ಬಟ್ಟೆ ಇರ್ಬೋದು, ಏನಾದರೂ ಥಿಂಗ್ಸ್ ಇರ್ಬೋದು, ಅದೆಲ್ಲನೂ ಬ್ಯಾಗಲ್ಲಿ ಹಾಕಿಟ್ಕೊಳ್ಳೋಕ್ಕೆ ತುಂಬ ಉಪಯೋಗ ಆಗುತ್ತೆ. ಜೊತೆಗೆ ನೀವು ಏನಾದರೂ ಶಾಪಿಂಗ್ ಮಾಡಿದ್ರೆ ಹಾಕಬೇಕು, ಅಲ್ಲಿ ಸುಮ್ಮನೆ ಕಾಸು ಕೊಟ್ಟು ಬ್ಯಾಗ್ಗಳು ತೊಗೊಳೋದು ಬೇಡ. ಎಕ್ಸ್ಟ್ರಾ ಏನಾದರೂ ಬ್ಯಾಗ್ಗಳಿದ್ರೆ ನೀವೇನು ಹೊತ್ಕೊಂಡು ಹೋಗಲ್ಲ, ಬಸ್ಗಳು ತಾನೇ ಹೊತ್ಕೊಂಡು ಹೋಗುತ್ತೆ. ಎಕ್ಸ್ಟ್ರಾ ಒಂದೆರಡು ಬ್ಯಾಗ್ನ ಎತ್ತಿಟ್ಕೊಳ್ಳಿ ಅಷ್ಟೇ. ಇದಿಷ್ಟು ಬೇಕಾಗಿರೋಂಥ ಕ್ಲಿಯರ್ ಆಗಿ ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನಿಮ್ಗೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ ಬೇಕಾಗುವಂಥ ಬಟ್ಟೆಗಳು, ಟವಲ್ಲು, ಜಾಕೆಟು, ಸ್ವೆಟರ್ಸು, ಬೆಡ್ಶೀಟ್. ಇದನ್ನ ಮರ್ತಿದ್ದೆ ಸ್ನೇಹಿತರೆ, ಬೆಡ್ಶೀಟ್ ಯಾಕಂದರೆ ಒಂದೊಂದು ಕಡೆ ನಿಲ್ಲಿಸಿ ನಿದ್ದೆ ಮಾಡೋದಕ್ಕೆ ಬಿಡ್ತಾರೆ, ಆವಾಗ ಬೆಡ್ಶೀಟ್ಗಳಿರಲ್ಲ. ಬೆಡ್ಶೀಟ್ನ ಎತ್ತಿಟ್ಕೊಳ್ಳಿ. ಜೊತೆಗೆ ಸ್ನಾನಕ್ಕೆ ಬೇಕಾಗಿರುವಂಥದ್ದು, ನಿಮಗೆ ಮೇಕಪ್ಗೆ ಬೇಕಾಗಿರುವಂಥದ್ದು, ಜೊತೆಗೆ ಎಕ್ಸ್ಟ್ರಾ ಒಂದೆರಡು ಮೂರು ಕವರ್ಸ್. ಇದಿಷ್ಟನ್ನು ಎತ್ತಿಟ್ಕೊಂಡು ಪ್ಯಾಕ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲು. ಅಂದರೆ ಇದು ಎಲ್ಲರಿಗೂ ಗೊತ್ತಿರಲ್ಲ, ತುಂಬ ಜನ ಮರ್ತಿರ್ತಾರೆ. ಅದಕ್ಕೋಸ್ಕರ ನಾನು ಎಲ್ಲನೂ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಲೈಕ್ ಮಾಡಿದ್ರೇ ಇದು ಹೆಚ್ಚು ಜನಕ್ಕೆ ಉಪಯೋಗ ಆಗೋ ಥರ ಶೇರ್ ಆಗ್ತಾ ಹೋಗುತ್ತೆ. ಲೈಕ್ ಮಾಡಿದ್ರೆ ಒಬ್ಬರಿಂದ ಒಬ್ಬರಿಗೆ ಸಜೆಷನ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗೆ ನಿಮಗೆ ಏನಾದರೂ ಕ್ವಶನ್ ಈ ಓಂ ಶಕ್ತಿ ಟ್ರಾವೆಲಿಂಗ್ ಬಗ್ಗೆ ಇರ್ಬೋದು, ಮಾಲೆ ಹಾಕೋದ್ರ ಬಗ್ಗೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ಎಲ್ಲನೂ ಡೀಟೇಲಾಗಿ ಆನ್ಸರ್ ಮಾಡ್ತೀನಿ. ನನಗೆ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ಅವರಿಗೆ ಈ ವಿಡಿಯೋ ಅವಶ್ಯಕತೆ ಇತ್ತು, ಅವರಿಗೆ ಸಿಕ್ಕಿದೆ ಅಂತ ತಿಳ್ಕೊಡ್ತೀವಿ. ಸಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ. ಬಾಯ್ ಸ್ನೇಹಿತರೆ. ಓಂ ಶಕ್ತಿ.